ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಗ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತೇಳಿ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಒಣ ಜಿಂಗೆ ಒಳಗ ಆಲೂಗಡ್ಡಿ ಮತ್ತು ಬದ್ನಿಕಾಯಿ ಹಾಕಿ ಪಲ್ಯ ಹೆಂಗ್ ಮಾಡ್ತಾರಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಸಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತ ಹೇಳಿ ನೀವು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ. ಬರೀ ಮತ್ತೆ ತಡ ಯಾಕ, ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಜಿಂಗೆ ಬದ್ನಿಕಾಯಿ ಆಲೂಗಡ್ಡಿ ಪಲ್ಯಗೆ ನಮಗ್ ಬೇಕಾಗಿರೋ ಪದಾರ್ಥಗಳು ಏನಂತಂದ್ರ ಆಲೂಗಡ್ಡಿ ಬದ್ನಿಕಾಯಿ ರೀ. ಇಲ್ಲಿ ನಾನು 1/2 ಕಿಲೋ ಅಷ್ಟು ಬದ್ನಿಕಾಯಿ ತಗೊಂಡಿನಿ, 1/2 ಕಿಲೋ ಆಲೂಗಡ್ಡಿ ತಗೊಂಡಿನ್ರಿ. ನೋಡ್ರಿ, 1 ಕಪ್ ಅಂದ್ರೆ 50 ಗ್ರಾಮ್ ಅಷ್ಟು ನಾನು ಒಣ ಜಿಂಗಿ ತಗೊಂಡಿನ್ರಿ. ನೋಡ್ರಿ ಫ್ರೆಂಡ್ಸ್, ಈ ತರ ಸಣ್ಣದ್ ಬರ್ತೈತಲ್ರಿ ಜಿಂಗೆ, ಅವು ತಗೊಂಡಿನಿ ನಾನು, ಅವು ತಗೊಂಡಿನ್ರಿ. ನಿಮ್ಗ್ ಬೇಕಂದ್ರೆ ಇದ್ರೊಳಗ ದಪ್ಪ ಜಿಂಗೆ ಬರ್ತಾವ್ರಿ ಒಣ ಜಿಂಗೆ, ಅದನ್ನು ನೀವು ತಗೊಂಡು ಮಾಡ್ಬೋದ್ರಿ. ಆಮ್ಯಾಗ ಉಳ್ಳಾಗಡ್ಡಿ 2 ತಗೊಂಡಿನ್ರಿ, 3 ಟಮಾಟಿ. ನೋಡ್ರಿ, ಉಳ್ಳಾಗಡ್ಡಿ ಮತ್ತು ಟಮಾಟಿ ಹಿಂಗ್ ಕಟ್ ಮಾಡ್ಕೋಬೇಕ್ರಿ. ಸ್ವಲ್ಪ ಕರಿಬೇವು, 3 ಮೆಣಸಿನ್ಕಾಯಿ ತಗೊಂಡಿನ್ರಿ. ಧನಿಯಾ ಪೌಡರ್ 1 ಚಮಚೆ, ಗರಂ ಮಸಾಲ 1 ಚಮಚೆ, 1 ಅರ್ಧ ಚಮಚೆ ಅಷ್ಟು ಅರಿಶಿನ ಪುಡಿ ತಗೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ಅಡಿಗೆ ಶುರು ಮಾಡೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ಮೊದಲಿಗೆ ಗ್ಯಾಸ್ ಚಾಲು ಮಾಡೋಣ್ರಿ. ಆಮ್ಯಾಗ ಒಂದು ಸಣ್ಣ ಕಡೆ ಇಟ್ಕೊಳ್ಳೋಣ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ, ಜಿಂಗೆ ಐತಲ್ಲ, ಈ ಜಿಂಗೆನ ಚಲೋ ಕ್ಲೀನ್ ಮಾಡ್ಕೋಬೇಕ್ರಿ. ತಗೊಂಡ್ ಬಂದು ಒಂದು ಮೊರದಾಗ ಹಾಕಿ ಸ್ವಚ್ಛಂಗ ಕ್ಲೀನ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಇದ್ರೊಳಗೆ ಕಲ್ಲು ಕಸ ಗಿಸ ಇರ್ತೈತ್ರಿ, ಹಂಗಂತೇಳಿ ಚಲೋ ಸ್ವಚ್ಛ ಕ್ಲೀನ್ ಮಾಡ್ಕೋಬೇಕ್ರಿ. ಆಮ್ಯಾಗ ನೀವು ಉಪಯೋಗಿಸ್ರಿ. ಯಾಕಂದ್ರ ಕಸ ಕಡ್ಡಿ ಹಿಂಗ ಕಲ್ಲು ಗಿಲ್ಲಿದ್ರಲ್ಲ ತಿನ್ನೋವಾಗ ಬಾಯಾಗೆಲ್ಲ ಬರ್ತೈತ್ರಿ. ಹಂಗಂತೇಳಿ ನೀವು ಮೊದಲಿಗೆ ಸ್ವಚ್ಛಂಗ್ ಕ್ಲೀನ್ ಮಾಡ್ಕೊಂಡ ಆಮ್ಯಾಗ ಫ್ರೈ ಮಾಡ್ಕೋರಿ. ಇಲ್ಲಿ ನೋಡ್ರಿ, ಇವಾಗ ಇದನ್ನ ಕಡಾಯಿನಾಗ ಹಾಕೊಳ್ಳೋಣ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ್, ನಿಮ್ಗೆ ಜಿಂಗೆ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಕಮ್ಮಿನೂ ಮಾಡ್ಕೋಬೋದ್ರಿ. ಯಾಕಂದ್ರ ಜಿಂಗೆ ಸ್ವಲ್ಪ ಜಾಸ್ತಿ ಇದ್ರಲ್ಲ ಚಲೋ ಇರ್ತೈತ್ರಿ ಪಲ್ಯ, ಹಂಗಂತೇಳಿ ನಾನು ಸ್ವಲ್ಪ ಜಾಸ್ತಿನ ತಗೊಂಡಿನ್ರಿ. ನೋಡ್ರಿ ಫ್ರೆಂಡ್ಸ್, ಹೈ ಫ್ಲೇಮ್ನಾಗ ಇಟ್ಟು ಜಿಂಗೆನ ಫ್ರೈ ಮಾಡ್ಕೋಬಾರ್ದ್ರಿ, ಯಾಕಂದ್ರೆ ಸುಟ್ಟು ಹೋಗ್ತೈತಿ. ಲೋ ಫ್ಲೇಮ್ನಾಗ ಇಟ್ಕೊಂಡು ಸ್ವಲ್ಪ ಇದು ಹಸಿ ವಾಸನೆ ಇರ್ತೈತ್ರಿ ಜಿಂಗಿದ, ಅದು ಹೋಗೋತನ ಸ್ವಲ್ಪ ಫ್ರೈ ಮಾಡ್ಕೊಂಡ್ ಬಿಡೋಣ. ನೋಡ್ರಿ, ನಿಧಾನಕ್ಕೆ ಮಾಡ್ಕೋರಿ. ಹಂಗ ನೀವು ಕಡಾಯಿನಾಗ ಜಿಂಗೆ ಹಾಕಿ ಹಂಗ ಕೈ ಬಿಟ್ಬಿಟ್ರೆ ಎಲ್ಲ ಸುಟ್ಟೋಗ್ತೈತ್ರಿ. ಹಂಗಂತೇಳಿ ಹಂಗ ಕೈ ಆಡ್ತೇವ್ರಿ ಚಮಚೆ ತಗೊಂಡ, ಇಲ್ಲಕಂದ್ರೆ ಎಲ್ಲ ಸುಟ್ಟು ಹೋಗ್ತೈತ್ರಿ ಜಿಂಗಿ. ಈ ಸಣ್ಣ ಜಿಂಗಿ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಇನ್ನೊಂದ್ ಜಿಂಗೆ ಬರ್ತೈತ್ರಿ, ಇದಕ್ಕಿಂತ ಸ್ವಲ್ಪ ದೊಡ್ಡ ಜಿಂಗೆ ಬರ್ತೈತ್ರಿ, ಅದನ್ನು ಚಲೋ ಇರ್ತೈತ್ರಿ. ನೀವ್ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಆಲೂಗಡ್ಡಿ ಮತ್ತ ಬದ್ನಿಕಾಯಿ ಹಾಕಿ ಏನ್ ನಾವ್ ಪಲ್ಯ ಮಾಡ್ತೀವಲ್ರಿ ಜಿಂಗಿ ಹಾಕಿ, ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತ್ರಿ. ಈಗ ನೋಡ್ರಿ, ಇದಂತೂ ಆಗೇತ್ರಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ್ರಿ. ಫ್ರೆಂಡ್ಸ್, ಇವಾಗ ಒಂದು ಪ್ಲೇಟ್ನಾಗ ಜಿಂಗೆನ್ ತಕೊಂಡ್ಬಿಡೋಣ. ಇವಾಗ ನೋಡ್ರಿ, ಇದನ್ನ ಬಂದು ಇವಾಗ ಸೈಡಿಗೆ ಇಟ್ಕೊಳ್ಳೋಣ್ರಿ. ಫ್ರೆಂಡ್ಸ್, ಇವಾಗ ಗ್ಯಾಸ್ ಚಾಲು ಮಾಡ್ಕೊಳ್ಳೋಣ್ರಿ. ಆಮ್ಯಾಗ ಒಂದು ದೊಡ್ಡ ಕಡಾಯಿ ಇಡೋಣ್ರಿ ಗ್ಯಾಸ್ ಮ್ಯಾಗ. ಕಡಾಯಿ ಅಂತೂ ಬಿಸಿ ಆಗೈತ್ರಿ. ಇದ್ರೊಳಗೆ ನಾವು ಎಣ್ಣೆ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಹಾಕೋರಿ ನೀವು. ಈ ಜಿಂಗೆ ಪಲ್ಯಗೆ ನನಗೆ ಎಷ್ಟು ಬೇಕಲ್ರಿ ಅಷ್ಟ ಎಣ್ಣೆ ನಾನು ಉಪಯೋಗಿಸಾಕತ್ತೀನ್ರಿ. ನಿಮ್ಗೆ ಜಾಸ್ತಿ ಕಮ್ಮಿನೂ ನೀವು ಮಾಡ್ಕೋಬಹುದು ಎಣ್ಣೆ. ನೋಡ್ರಿ, ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇದ್ರೊಳಗೆ ನಾವು ಉಳ್ಳಾಗಡ್ಡಿ ಹಾಕೊಳ್ಳೋಣ. ಹಾಕೋವಾಗ ಮೆಲ್ಲಕ್ ಹಾಕ್ರಿ, ಈಗ ಎಣ್ಣೆ ಸಿಡಿತೈತಿ. ಮೆಲ್ಲಕ್ ಹಾಕೋರಿ. ನೋಡ್ರಿ, ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಇವಾಗ ನಾವು ಉಪ್ಪು ಹಾಕೊಳ್ಳೋಣ್ರಿ ಉಳ್ಳಾಗಡ್ಡಿನಾಗ. ನೋಡ್ರಿ, ಉಪ್ಪು ಹಾಕಿನ ನಾನು. ಫ್ರೆಂಡ್ಸ್, ಹಿಂಗ ಉಪ್ಪು ಹಾಕೊಳ್ಳೋದ್ರಿ ಉಳ್ಳಾಗಡ್ಡಿನಾಗ ಜಲ್ದಿ ಬ್ರೌನ್ ಆಗ್ತಾವ್ರಿ. ಹಂಗಂತೇಳಿ ನಾನು ಯಾವಾಗ್ಲೂ ಉಳ್ಳಾಗಡ್ಡಿ ಹಾಕಿದ್ಮ್ಯಾಗ ನಾ ಉಪ್ಪು ಹಾಕೊಂತೀನ್ರಿ. ಇಲ್ಲಿ ನೀವ್ ನೋಡ್ಬೋದ್ರಿ, ಉಳ್ಳಾಗಡ್ಡಿ ನೋಡ್ರಿ ಎಷ್ಟ್ ಜಲ್ದಿ ಬ್ರೌನ್ ಆಗಾಕತ್ತಾವ. ಹಾಕಿದ್ 1 ಸೆಕೆಂಡ್ ಬ್ರೌನ್ ಆಗ್ತಾವ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಜಲ್ದಿನ ಬ್ರೌನ್ ಆಗ್ಬೇಕಂದ್ರ ನೀವು ಉಳ್ಳಾಗಡ್ಡಿ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕೋರಿ. ನೋಡ್ರಿ, ನಾನು ಸ್ವಲ್ಪ ಫ್ರೈ ಮಾಡೋಣ.
ನೋಡ್ರಿ ಆಮ್ಯಾಗ ಇದ್ರೊಳಗ ನಾವ ಕರಿಬೇವು ಹಾಕೊಳ್ಳೋನ್ರಿ. ಕರಿಬೇವು ಹಾಕೊಂಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡ್ರಿ ಕರಿಬೇವ್ನು ಉಳ್ಳಾಗಡ್ಡಿನೂ ಫ್ರೈ ಆಗಾಕತ್ತೈತ್ರಿ. ಆಮ್ಯಾಗ ಇದ್ರೊಳಗ ನಾವ ಮೆಣಸಿನ್ಕಾಯಿ ಹಾಕೊಳ್ಳೋನ್ರಿ. ಮೆಣಸಿನ್ಕಾಯಿ ಹಾಕೊಂಡ ಸ್ವಲ್ಪ ಹುರ್ಕೊಳ್ಳೋನ್ರಿ. ಹಿಂಗ ನೋಡ್ರಿ ಸ್ವಲ್ಪ ಹುರ್ಕೊಳ್ಳೋನ್ರಿ. ಯಾವಾಗ್ಲೂ ನಾ ಎಣ್ಣಿ ಹಾಕಿದ್ಮ್ಯಾಗ ಮೊದಲಿಗ ಕರಿಬೇವ್ ಹಾಕೋದಿಲ್ರಿ. ಯಾಕಂದ್ರ ಕರಿಬೇವ್ ಹಾಕೋದ್ರಿಂದ ಜಲ್ದಿ ಸುಟ್ಟ ಹೋಗ್ತೈತ್ರಿ. ಯಾಕಂದ್ರ ಎಣ್ಣಿ ಬಿಸಿ ಇರ್ತೈತಲ್ರಿ, ನಾವ್ ಕರಿಬೇವ್ ಹಾಕಿದ ತಕ್ಷಣನ ಕರಿಬೇವ್ ಅನ್ನೋದು ಸುಟ್ಟು ಬಿಡ್ತೈತ್ರಿ. ಹಂಗಂತ ಹೇಳಿ ನಾನ ಮೊದಲು ಉಳ್ಳಾಗಡ್ಡಿ ಹಾಕಿದ್ಮ್ಯಾಗ ಆಮ್ಯಾಗ ಕರಿಬೇವ್ ಹಾಕೊಂತಿನ್ರಿ. ಯಾಕಂದ್ರ ಇವಾಗ ನೀವು ಸ್ಟಾರ್ಟ್ ಮಾಡಾಕತ್ತೀರಿ ಅಡ್ಗಿ ಅಂತಂದ್ರ ನಿಮ್ಗೆ ಈಸಿ ಆಗ್ಬೇಕಂತ ಹೇಳಿ ನಾನ ಎಲ್ಲಾ ಟಿಪ್ಸ್ ಹೇಳ್ಕೊಡ್ತೀನ್ರಿ. ನೀವು ಅದ್ರಂಗ ನೀವು ಫಾಲೋ ಮಾಡ್ರಿ. ನೋಡ್ರಿ ಉಳ್ಳಾಗಡ್ಡಿ ಕರಿಬೇವು ಮೆಣಸಿನ್ಕಾಯಿ ಅಂತೂ ಚಲೋ ಫ್ರೈ ಆಗೈತ್ರಿ. ಆಮ್ಯಾಗ ನಾವ್ ಇದ್ರೊಳಗ ನೋಡ್ರಿ ಟಮಾಟಿ ಹಾಕೊಳ್ಳೋಣ. ಟಮಾಟಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ್ರಿ. ಫ್ರೆಂಡ್ಸ್ ನಿಮ್ಗ ಬೇಕಂದ್ರ ನೀವು ಮೆಣಸಿನ್ಕಾಯಿ ಬದ್ಲಿಗ ಕರ್ಪುಡಿನೂ ಹಾಕಿ ಮಾಡ್ಕೋಬಹುದ್ರಿ. ಇದು ಜಿಂಗಿ ಪಲ್ಯ. ಯಾಕಂದ್ರ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಭಾರಿ ಟೇಸ್ಟ್ ಇರ್ತೈತಿ. ಹಂಗಂತ ಹೇಳಿ ನಾನು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಗ್ ಬೇಕಂದ್ರ ನೀವು ಕರ್ಪುಡಿನೂ ಹಾಕಿ ಪಲ್ಯ ಮಾಡ್ಕೋಬಹುದ್ರಿ. ಜಿಂಗೆ ಪಲ್ಯ ಮಾಡ್ಕೋಬಹುದು. ನೋಡ್ರಿ ಸ್ವಲ್ಪ ಕುದಿಯೋತನ ಹಂಗ ಬಿಡೋಣ್ರಿ. ಇಲ್ಲ ನೋಡ್ರಿ ಟಮಾಟೆ ಅಂತೂ ಸ್ವಲ್ಪ ಕುದ್ದಾವ್ರಿ. ಜಾಸ್ತಿ ಕುದಿಸ್ಬೇಡ್ರಿ. ಯಾಕಂದ್ರ ಆಲೂಗಡ್ಡಿ ಮತ್ತು ಬದ್ನಿಕಾಯಿ ಹಾಕ್ತಿವಲ್ಲ ಆ ಟೈಮಿಗಂತೂ ಕುದ್ದು ಬಿಡ್ತಾವ್ರಿ. ಹಂಗಂತ ಹೇಳಿ ಇಷ್ಟು ಕುದ್ರ ಸಾಕ್ರಿ. ನೋಡ್ರಿ ಸ್ವಲ್ಪ ಕುದ್ರ ಸಾಕ. ಆಮ್ಯಾಗ ಇದ್ರೊಳಗ ನಾವ ಅರಿಶಿನ ಪುಡಿ ಹಾಕೊಳ್ಳೋಣ. ಧನಿಯಾ ಪುಡಿ, ಗರಂ ಮಸಾಲೆ ಹಾಕೊಳ್ಳೋಣ್ರಿ. ಮಸಾಲೆ ಹಾಕಿದ್ನಾಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡ್ರಿ ನೀವು ಫ್ರೈ ಮಾಡೋವಾಗ ಒಂದ್ ಬಟ್ಟೆ ಇಲ್ಲಕಂದ್ರ ಒಂದ್ ಬಟ್ಟೆ ತಗೋರಿ ಕೈಯಾಗ. ಇಲ್ಲಕಂದ್ರ ಹಿಂಗ್ ಪಕ್ಕಡಿ ಇರ್ತೈತಲ್ರಿ, ಪಕ್ಕಡಿ ಹಿಡೀರಿ. ಯಾಕಂದ್ರ ಬಿಸಿ ಇರ್ತೈತಲ್ಲ. ಹಿಂಗೇನಾದ್ರೂ ಸ್ವಲ್ಪ ಬ್ಯಾಲೆನ್ಸ್ ಇದ್ರೆ ಚಲೋ ರೀ. ಒಮ್ಮಿಕ್ಲೇನ ಅದು ಮೈ ಮ್ಯಾಗ ಬಂದು ಬಿಡ್ತೈತ್ರಿ. ಹಿಂಗ ಇದು ಮಾಡೋವಾಗ ಫಸ್ಟ್ ಸ್ಟಾರ್ಟಿಂಗ್ ಮಾಡೋರ್ ಗೊತ್ತಿರೋದಿಲ್ಲ. ಹಂಗಂತ ಹೇಳಿ ಇದಂತೂ ಫ್ರೈ ಆಗೈತ್ರಿ. ನೋಡ್ರಿ ಗ್ಯಾಸ್ ಫ್ಲೇಮ್ ಅಂತೂ ಸ್ಲೋ ಇಟ್ಟಿನ್ರಿ ನಾನು. ಯಾಕಂದ್ರೆ ಘಾಟ್ ಬಾಳ್ ಬರಾಕತ್ತೈತಿ ಅದಕ್ಕ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಆಮೇಲೆ ಇದ್ರೊಳಗ ನಾವು ಆಲೂಗಡ್ಡಿ ಹಾಕೊಳ್ಳೋಣ. ಫ್ರೆಂಡ್ಸ್ ನೀವ್ ನೋಡ್ಬೋದ್ರಿ ಆಲೂಗಡ್ಡಿ ನೋಡ್ರಿ ಎಷ್ಟ್ ಚಲೋ ಇದಾವ್, ಬೆಳ್ಳಗಿದಾವ್ ನೋಡ್ರಿ. ಹಂಗ ನಾವ್ ಕಟ್ ಮಾಡಿ ಹಂಗ ನೀರ್ ಹಾಕ್ಲಾರ್ದಂಗ ಇಟ್ರಲ್ಲ ಏನಾಗ್ತೈತ್ರಿ ಪೂರ್ತಿ ಕರ್ರಗಾಗ್ಬಿಡ್ತೈತ್ರಿ ಅದು. ಹಂಗಂತ ಹೇಳಿ ನಾವ್ ನೀರೊಳಗ್ ಸ್ವಲ್ಪ ಉಪ್ಪು ಹಾಕಿ ಕಟ್ ಮಾಡಿ ಇಡ್ಬೇಕ್ರಿ. ನೆನ್ಸಿಟ್ರೆ ಏನೇನು ಆಗುದಿಲ್ರಿ. ಆಲೂಗಡ್ಡಿ ನೋಡ್ರಿ ನೀವು ಎಷ್ಟ್ ಚಲೋ ಬೆಳ್ಳಗಿದಾವ್. ಇವಾಗ ಇದ್ರೊಳಗ ಹಾಕೊಂಡ್ ಬಿಡೋಣ್ರಿ ಆಲೂಗಡ್ಡಿ ನಾವ. ಆಮ್ಯಾಗ ನೋಡ್ರಿ ಬದ್ನಿಕಾಯಿನೂ ಅಷ್ಟ ರೀ. ಬದ್ನಿಕಾಯಿ ನೋಡ್ರಿ ಎಷ್ಟ್ ಚಲೋ ಇದಾವ. ಸ್ವಲ್ಪ ಗಾಳಿಗೆ ಹಂಗ ಬಿಟ್ರನು ಕರ್ರಗ ಆಗ್ಬಿಡ್ತೈತ್ರಿ. ಹಂಗಂತೇಳಿ ನೀರೊಳಗ ಸ್ವಲ್ಪ ಉಪ್ಪು ಹಾಕಿ ಬದ್ನಿಕಾಯಿನೂ ಹಂಗ ನೆನೆಸ್ಬೇಕ್ರಿ. ನೋಡ್ರಿ ಆಲೂಗಡ್ಡಿ ಮತ್ತು ಬದ್ನಿಕಾಯಿ ಪಾವ್ ಕಿಲೋ ತಗೊಂಡಿನಿ. ನಿಮ್ಗೆ ಬೇಕಂದ್ರೆ ನೀವು ಕಮ್ಮಿನೂ ನೀವು ಮಾಡ್ಕೋಬಹುದ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕೋಬಹುದ್ರಿ. ಆಲೂಗಡ್ಡಿ ಮತ್ತು ಬದ್ನಿಕಾಯಿ, ಉಳ್ಳಾಗಡ್ಡಿ, ಟಮಾಟಿ ಇದೆಲ್ಲ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಮ್ಮಿ ಮಾಡ್ಕೋರಿ. ನೋಡ್ರಿ ಹಾಕಿ ನೋಡ್ರಿ ಕಲರ್ನು ಎಷ್ಟು ಚಲೋ ಬಂದೈತಿ. ಫ್ರೆಂಡ್ಸ್ ಆಲೂಗಡ್ಡಿ ಮತ್ತು ಬದ್ನಿಕಾಯಿ ಹಿಂಗ ಸ್ವಲ್ಪ ದಪ್ಪ ಕಟ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಟೇಸ್ಟ್ ಬಾಳ ಚಲೋ ಇರ್ತೈತ್ರಿ. ಸಣ್ಣ ಸಣ್ಣ ಪೀಸ್ ನೀವು ಕಟ್ ಮಾಡ್ಕೊಂಡ್ರೆ ಅಷ್ಟೇನ್ ಚಲೋ ಇರೋದಿಲ್ರಿ. ಹಂಗಂತೆಲ್ಲ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿನಿ. ನೋಡ್ರಿ ಆಮ್ಯಾಗ ಇದ್ರೊಳಗ ನಾವ ಇದೇನ್ ಹುರ್ಕೊಂಡ್ ಇಟ್ಕೊಂಡಿದ್ವಲ್ಲ ನಾವು ಜಿಂಗಿ, ಇದು ಹಾಕೊಂಡ್ಬಿಡೋಣ್ರಿ ಇವಾಗ. ನೋಡ್ರಿ ಜಿಂಗಿ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್ ಟೇಸ್ಟ್ ಅಂತೂ ಭಾರಿ ಅಂದ್ರೆ ಭಾರಿ ಚಲೋ ಇರ್ತೈತ್ರಿ. ಒಂದ್ಸರಿ ಮನ್ಯಾಗ ಟ್ರೈ ಮಾಡ್ರಿ. ಕಮೆಂಟ್ನಾಗಂತೂ ತಿಳಿಸೋದಂತೂ ಮರ್ಲಿಕ್ ಹೋಗ್ಬೇಡ್ರಿ ನೀವು. ನೋಡ್ರಿ ಜಿಂಗಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ್ರಿ. ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡ್ರಿ ಗ್ಯಾಸ್ ಫ್ಲೇಮ್ ಅಂತೂ ಸ್ಲೋ ಇಟ್ಕೊರಿ.
ಸ್ವಲ್ಪ ಒಣ ಐತಲ್ರಿ ಸುಟ್ಟು ಬಿಡ್ತೈತ್ರಿ, ಅಂದ್ರ ತಲ ಹಿಡ್ಕೊಂತೈತ್ರಿ. ಒಮ್ಮಿಕ್ಲೆ ನೀವು ಹೈ ಫ್ಲೇಮ್ನಾಗ ಇಟ್ಟು ಅಡಿಗೆ ಯಾವ್ದು ಮಾಡಕ್ ಹೋಗ್ಬೇಡ್ರಿ, ಜಾಸ್ತಿ ಕಮ್ಮಿ ಮಾಡ್ಕೊಂತಿರ್ಬೇಕ್ರಿ. ಹೈ ಫ್ಲೇಮ್ ಲೋ ಫ್ಲೇಮ್ ಇಟ್ಕೊಂಡಿರ್ಬೇಕ್ರಿ. ಯಾಕಂದ್ರೆ ನೀವು ಒಮ್ಮಿಕ್ಲೆನ ಹೈ ಫ್ಲೇಮ್ನಾಗ ಇಟ್ರಂತೂ ಎಲ್ಲಾ ಸುಟ್ಟೋಗ್ತೈತ್ರಿ. ಹಂಗಂತೇಳಿ ಫುಲ್ ಲೋ ಫ್ಲೇಮ್ನಾಗ ಇಟ್ರೆ ಎಣ್ಣೆ ವಾಸನೆ ಬರ್ತೈತ್ರಿ. ನೀವು ಧ್ಯಾನ್ದಾಗ ಇಟ್ಕೊಂಡು ನೀವು ಸ್ವಲ್ಪ ತಲ್ಯಾಗ ಇಟ್ಕೊಂಡು ಅಡಿಗೆ ಮಾಡ್ರಿ. ಯಾಕಂದ್ರೆ ಸ್ಲೋ ಹೈ ಎಲ್ಲಾ ಮಾಡ್ಕೊಂತಿರ್ಬೇಕ್ರಿ. ಗ್ಯಾಸ್ ಒಮ್ಮಿಕ್ಲೆನ ಹೈ ಇಡಬಾರ್ದು, ಒಮ್ಮಿಕ್ಲೆನ ಲೋ ಇಡಬಾರ್ದ್ರಿ. ಸ್ವಲ್ಪ ನೋಡಿ ಮಾಡ್ರಿ ಅಡಿಗೆ. ನೋಡ್ರಿ ಇದಂತೂ ಇವಾಗ ಫ್ರೈ ಆಗೈತ್ರಿ, ಅಂದ್ರೆ ನೀರ್ ಹಾಕ್ಲಾರ್ದಂಗ ಫ್ರೈ ಮಾಡಿವ್ರಿ. ಇದ್ರೊಳಗ ನಾವ್ ಇವಾಗ ನೀರ್ ಹಾಕೊಂಡ್ರಿ. ಇವಾಗಂತೂ ಇದ್ರೊಳಗ ನಾನು ನೀರ್ ಹಾಕ್ಲಿಕ್ಕತ್ತೀನ್ರಿ. ನೋಡ್ರಿ 1 ಗ್ಲಾಸ್ ನೀರ್ ಹಾಕ್ತೀನಿ. ಇವಾಗ 1 ಗ್ಲಾಸ್ ಅಂತೂ ಸಾಕಾಗೋದಿಲ್ರಿ, ಯಾಕಂದ್ರೆ ಆಲೂಗಡ್ಡಿ ನಾವು ಕುದಿಸ್ತೀವಲ್ಲ, ಆಲೂಗಡ್ಡಿ ಮತ್ತು ಬದ್ನಿಕಾಯಿ ಹಂಗಂತ ಹೇಳಿ. ನೋಡ್ರಿ 2ನೇ ಗ್ಲಾಸ್ ನೋಡ್ರಿ 3 ಗ್ಲಾಸ್ ಅಷ್ಟು ನೀರ್ ಹಾಕಿನ್ರಿ ನಾನು ಇವಾಗಂತೂ. ನೋಡ್ರಿ 3 ಗ್ಲಾಸ್ ನೀರ್ ಹಾಕಿನಿ. ಇವಾಗ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ಇವಾಗ ಈ ಪಲ್ಯನ ಕುದಿಯಾಕ್ ಬಿಡೋಣ್ರಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಕುದಿಯಾಕ್ ಬಿಡೋಣ್ರಿ. ಫ್ರೆಂಡ್ಸ್ ಗ್ಯಾಸ್ ಫ್ಲೇಮ್ ಅಂತೂ ಹೈ ಇಟ್ಟು ನೋಡ್ರಿ, ತಳಗಿಲ್ಲ ಹಿಡ್ಕೊಂಡೈತೆ ಅಂತೇಳಿ ಫಸ್ಟ್ ಚೆಕ್ ಮಾಡ್ಕೊರಿ. ನೀವು ಮೊದಲಿಗೆ ನೋಡ್ಕೊರಿ ತಳಗಿಲ್ಲ ಹಿಡ್ಕೊಂಡೇನ ಅಂತೇಳಿ. ನೋಡ್ರಿ ಹಿಂಗ್ ಮಿಕ್ಸ್ ಮಾಡ್ಕೊಂಡ ಆಮ್ಯಾಗ ನೀವು ಮುಚ್ಚಳ ಮುಚ್ಕೊರಿ. ಆಮ್ಯಾಗ ಮುಚ್ಚಳ ಮುಚ್ಚ್ರಿ. ನೋಡ್ರಿ ಒಂದ್ ಮುಚ್ಚಳ ಮುಚ್ಚಿನಿ. ಇದ್ರ ಮ್ಯಾಗ ನಾನು ಹೈ ಫ್ಲೇಮ್ನಾಗ ಇಟ್ಟಿನ್ರಿ. ಆಲೂಗಡ್ಡಿ ಮತ್ತು ಬದ್ನಿಕಾಯಿ ಚಲೋ ತಂಗ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಮುಚ್ಚಳ ತೆಗೆದು ನೋಡೋಣ್ರಿ. ನೋಡ್ರಿ ಕುದಿಯಾಕತ್ತೈತ್ರಿ. ಜಿಂಗಿ ಪಲ್ಯ ಅಂತೂ ಕುದಿಯಾಕತ್ತೈತಿ ನೋಡ್ರಿ. ಬದ್ನಿಕಾಯಿ ಅಂತೂ ಹಂಗ ತೇಳಾಕತ್ತಾವ್. ವಾಸನೆ ಅಂತೂ ಭಾರಿ ಐತ್ರಿ, ಘಮ ಘಮ ವಾಸನೆ ಬರಾಕತ್ತೈತ್ರಿ ಜಿಂಗಿದಂತೂ. ನನಗಂತೂ ಜಿಂಗಿ ವಾಸನೆ ಭಾಳ ಇಷ್ಟ ರೀ. ಬೊಂಬಿಲೆ ಆಮೇಲೆ ಜಿಂಗಿ, ಒಣ ಮೀನು ಇದೆಲ್ಲ ಭಾಳ ಇಷ್ಟ ರೀ ನನಗಂತೂ. ಮೀನಿನ ಐಟಮ್ ಅಂದ್ರೂ ಭಾಳ ಇಷ್ಟ ರೀ. ಫ್ರೆಂಡ್ಸ್ ಇನ್ನೊಂದ್ ಸ್ವಲ್ಪ ಕುದಿಬೇಕ್ರಿ. ನೀರೆಲ್ಲಾ ಪೂರ್ತಿ ಇದಾಗ ಕಮ್ಮಿ ಆಗ್ಬಿಡ್ಬೇಕ್ರಿ. ಇದು ನೀರೆಲ್ಲಾ ಹೋಗಿ ಪಲ್ಯ ಹಂಗ ಆಗ್ಬೇಕ್ರಿ. ಮುಚ್ಚಳ ಮುಚ್ಚಿ ಇನ್ನೊಂದ್ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ್ರಿ. ಫ್ರೆಂಡ್ಸ್ ಇವಾಗ ಮುಚ್ಚಳ ತೆಗೆದು ನೋಡೋಣ್ರಿ. ನೋಡ್ರಿ ನೀರಂತೂ ಭಾಳ ಕಮ್ಮಿ ಆಗೈತ್ರಿ. ನೀರಂತೂ ಭಾಳ ಅಂದ್ರ ಭಾಳ ಕಮ್ಮಿ ಆಗೈತ್ರಿ. ಇನ್ನ ಸ್ವಲ್ಪ ನೀರೆಲ್ಲಾ ಪೂರ್ತಿ ಕಮ್ಮಿ ಆಗ್ಬೇಕ್ರಿ, ಆವಾಗ ಅದು ಚಲೋ ಇರ್ತೈತ್ರಿ ಟೇಸ್ಟ್. ನೋಡ್ರಿ ವಾಸನೆ ಅಂತೂ ಭಾರಿ ಬರಾಕತ್ತೈತ್ರಿ, ಘಮ ಘಮ ಅಂತೇಳಿ. ಈ ಜಿಂಗಿ ವಾಸನೆ ಇರ್ಲಿ, ಬೊಂಬಿಲಿ ವಾಸನೆ ಇರ್ಲಿ, ಒಂದ್ ಒಣಗ್ ಮಾಡಿದ್ರೆ ಇನ್ನೊಂದು ಒಣಗಿ ಬರ್ತೈತ್ರಿ ವಾಸನೆ ಅಂತೂ. ಆ ಪರಿ ಇರ್ತೈತ್ರಿ ಸ್ಟ್ರಾಂಗ್ ವಾಸನೆ ಇದ್ರದ್ದು. ಜಿಂಗಿದಿರ್ಲಿ ಮತ್ತ ಆಮೇಲೆ ಬೊಂಬಿಲ್ದಿರ್ಲಿ, ಮೀನಿನ ವಾಸನೆ ಅಂದ್ರ 4 ಓಣಿಗೆ ಹೋಗ್ಬೇಕ್ರಿ, ಹಂಗ ಬರ್ತೈತ್ರಿ ವಾಸನೆ. ಮನ್ಯಾಗ ಕುಂತಲ್ಲೇ ನಾವ್ ಕಂಡು ಹಿಡಿಬಹುದು ಯಾರ್ದೋ ಮನ್ಯಾಗ ಜಿಂಗಿ ಉರಿಯಾಕತ್ತಾರ ಅಂತ ಹೇಳಿ. ಹಂಗ್ರಿ ನಾನ್ ಮನ್ಯಾಗ ಮಾಡಾಕತ್ತೀನ್ರಿ ಅಡಿಗೆ, 4 ಓಣಿಗೆ ಹೋಗಿರ್ತೈತ್ರಿ ವಾಸನೆ ಅಂತೂ. ಅಷ್ಟು ವಾಸನೆ ಚಲೋ ಘಮ ಘಮ ಬರಾಕತ್ತೈತ್ರಿ ಜಿಂಗಿದಂತೂ. ಜಿಂಗಿ ಪಲ್ಯ ಅಂತೂ ಭಾರಿ ಆಗಾಕತ್ತೈತ್ರಿ. ನೋಡ್ರಿ ನಾ ಸ್ವಲ್ಪ ನೀರ್ ಐತ್ರಿ, ಅದನ್ನು ಇವಾಗ ಯಾವಾಗ್ಲೂ ಫ್ರೆಂಡ್ಸ್ ನೀವ್ ಇಲ್ಲಿ ನೋಡ್ರಿ, ಪ್ರತಿಯೊಂದು ಅಡಿಗೆನಾಗ ನಿಮ್ಗ ಇದ ಹೇಳೋದ್ರಿ ನಾನು. ಏನಂತಂದ್ರ ನೋಡ್ರಿ ಹಿಂಗ್ ಆಗ್ಬೇಡ್ರಿ ಚಮಚೆ. ಇಲ್ಲಿ ನೋಡ್ರಿ ಇಲ್ಲಿಂದ ಹಾಕ್ಬೇಕ್ರಿ, ಸೈಡ್ಲಿಂದ ಹಾಕಿ ಹಿಂಗ್ ತಿರುಗಿಸ್ಬೇಕ್ರಿ. ನೋಡ್ರಿ ಹಿಂಗ ನೋಡ್ರಿ ಹಿಂಗ ಹಾಕಿದ್ರೆ ಏನಾಗ್ತಾವ್ರಿ, ನಾವ್ ಏನೇ ಅಡಿಗೆ ಮಾಡಿದ್ರು ಅದ ಹಿಂಗ ಮುರಿಯೋದಿಲ್ರಿ. ಅಂದ್ರೆ ಹಿಂಗ ಹೊಡಿಯೋದಿಲ್ಲ, ಮುರಿಯೋದಿಲ್ಲ ರೀ. ಇಲ್ಲಿ ನೋಡ್ರಿ ಅದೇನಂತಾರ ಮಿಜಿ ಮಿಜಿ ಅಂತಾರಲ್ರಿ, ಹಂಗ ಆಗೋದಿಲ್ಲ ರೀ. ಯಾವಾಗ್ಲೂ ಇರ್ಲಿ ನಾವು ಅಡಿಗೆ ಮಾಡೋವಾಗ ಹಿಂಗ್ ಸೈಡ್ಲಿಂದ ಹಾಕ್ಬೇಕ್ರಿ ಚಮಚೆ. ಇಲ್ಲಿ ನೋಡ್ರಿ ಸೈಡ್ಲಿಂದ ಹಾಕಿ ಹಿಂಗ್ ಮಿಕ್ಸ್ ಮಾಡ್ಬೇಕ. ಹಿಂಗ ನೋಡ್ರಿ ಆಲೂಗಡ್ಡೆ ಹೆಂಗಿದಾವ್ರಿ ಹಂಗ ಇದಾವ್ ನೋಡ್ರಿ. ಬದ್ನಿಕಾಯಿ ಅಂತೂ ಸ್ವಲ್ಪ ಸ್ಮ್ಯಾಶ್ ಆಗಿರ್ತಾವ್ರಿ, ಯಾಕಂದ್ರ ಅದ್ ಜಲ್ದಿ ಕುದಿತಾವಲ್ರಿ ಬದ್ನಿಕಾಯಿ, ಹಂಗಾಗಿ ಸ್ಮ್ಯಾಶ್ ಆಗಿರ್ತಾವ್ರಿ, ಮೆತ್ತಗಾಗಿರ್ತಾವ. ಬದ್ನಿಕಾಯ್ದಂತೂ ನಾ ಗ್ಯಾರಂಟಿ ಕೊಡೋದಿಲ್ರಿ. ಫ್ರೆಂಡ್ಸ್ ಆಲೂಗಡ್ಡಿ ಬದ್ನಿಕಾಯಿ ಜಿಂಗೆ ಪಲ್ಯ ಅಂತೂ ಭಾರಿ ಅಂದ್ರ ಭಾರಿ ಟೇಸ್ಟ್ ಇರ್ತೈತ್ರಿ. ಫ್ರೆಂಡ್ಸ್ ಇದು ಚಪಾತಿನಾಗ, ರೊಟ್ಟಿನಾಗ, ಅನ್ನದಾಗಂತೂ ಭಾರಿ ಅಂದ್ರ ಭಾರಿ ಚಲೋ ಇರ್ತೈತ್ರಿ. ನೀವು ಮನ್ಯಾಗ ಒಂದ್ಸರಿ ಟ್ರೈ ಮಾಡಬೇಕ್ರಿ. ಮಾಡಿ ಕಾಮೆಂಟ್ನಾಗಂತೂ ತಿಳಿಸಬೇಕ್ರಿ ಹೆಂಗಾಗೈತೆ ಅಂತೇಳಿ. ನೋಡ್ರಿ ಇದಂತೂ ಆಗೈತ್ರಿ. ನೋಡ್ರಿ ಸ್ವಲ್ಪನು ನೀರಿಲ್ಲ,
ನೋಡ್ರಿ ಎಣ್ಣಿನ ತೇಲಾಕತ್ತೈತ್ರಿ ಮ್ಯಾಗ. ನೋಡ್ರಿ ಫ್ರೆಂಡ್ಸ್, ನಿಮ್ಗೆ ಬೇಕಂದ್ರೆ ನೀವು ಸ್ವಲ್ಪ ಉಪ್ಪು ನೋಡ್ಕೊರಿ. ಟೇಸ್ಟ್ ಇದು ನೀರು ಸ್ವಲ್ಪ ಕಮ್ಮಿ ಇರ್ತೈತಲ್ರಿ, ಆವಾಗ ನೀವು ಟೇಸ್ಟ್ ನೋಡ್ಕೊರಿ. ಉಪ್ಪಿನ ಟೇಸ್ಟ್ ನೋಡಿ ಆಮೇಲೆ ನೀವು ಹಾಕೋರಿ. ಒಮ್ಮಿಕ್ಲನ್ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಹಾಕಿದ್ಮ್ಯಾಗ ತೆಗಿಯಕ್ ಆಗೋದಿಲ್ರಿ ಉಪ್ಪು. ಹಂಗಂತ ಹೇಳಿ ಮೊದಲ ನೀವು ಸ್ವಲ್ಪ ಹಾಕೋರಿ, ಆಮೇಲೆ ಬೇಕಂದ್ರೆ ನೀವು ಸ್ವಲ್ಪ ಹಾಕೊಳಕ್ ಬರ್ತೈತ್ರಿ ಟೇಸ್ಟ್ ನೋಡಿ. ಫ್ರೆಂಡ್ಸ್, ಜಿಂಗಿ ಪಲ್ಯ ಅಂತೂ ಆಗೈತ್ರಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಲ್ರಿ. ಸ್ಟವ್ ಆಫ್ ಮಾಡಿ ಇಲ್ಲಿ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ ಮ್ಯಾಗ. ನೋಡ್ರಿ ಮ್ಯಾಗಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಟೇಸ್ಟಿಗೆ. ನೋಡ್ರಿ ಎಣ್ಣೆ ಹಂಗ ತೇಲಾಕತ್ತಿ ಬಿಟ್ಟೈತ್ರಿ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದ್ರಿ. ಇಲ್ಲಿ ನೋಡ್ರಿ ಸ್ವಲ್ಪನು ತಳ ಹತ್ತೋದಿಲ್ರಿ. ಯಾಕಂದ್ರ ನಾನು ಯಾವಾಗ್ಲೂ ಗ್ಯಾಸ್ ಫ್ಲೇಮ್ ಲೋ ಹೈ ಎರಡು ಮಾಡ್ತಿರ್ತೀನಿ. ಒಮ್ಮಿಕ್ಲೇನ ಹೈನಾಗಿಟ್ರೆ ಏನಾಗ್ತೈತ್ರಿ, ಸುಟ್ಟು ಹೋಗ್ತೈತ್ರಿ ಏನೇ ಪಲ್ಯ ಸಾರು ಮಾಡಿದ್ರು. ಹಂಗಂತೇಳಿ ಸ್ವಲ್ಪ ಧ್ಯಾನದಾಗ ಇಟ್ಕೊಂಡ್ ಮಾಡ್ರಿ ನೀವು ಅಡಿಗೆ. ಫ್ರೆಂಡ್ಸ್, ಜಿಂಗೆ ಪಲ್ಯ ಅಂತೂ ರೆಡಿ ಆಗೈತ್ರಿ. ಇವಾಗ ಬರ್ರಿ ಮತ್ತೆ ಸರ್ವ್ ಮಾಡ್ಕೊಂಡ್ ಬಿಡೋಣ. ಫ್ರೆಂಡ್ಸ್, ರೆಡಿ ಐತ್ರಿ ಜಿಂಗಿ ಆಲೂಗಡ್ಡಿ ಬದ್ನಿಕಾಯಿ ಪಲ್ಯ. ಈ ರೆಸಿಪಿ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಸಿ ಹೇಳ್ಕೊಡ್ತೀನಿ. ನೀವು ಒಂದ್ಸರಿ ಮನ್ಯಾಗ ಈ ರೆಸಿಪಿ ಟ್ರೈ ಮಾಡ್ರಿ. ಆಮೇಲೆ ಕಮೆಂಟ್ ಅಂತೂ ಮಾಡೋದಂತೂ ಮರ್ಯಾಕ ಹೋಗ್ಬೇಡ್ರಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನಾ ಮಾಡ್ತಿರೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗ ಬರ್ತೈತಿ. ಹಂಗಂತ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ. ಫ್ರೆಂಡ್ಸ್, ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.